ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿನಲ್ಲಿ ಕೆನರಾ ಬ್ಯಾಂಕಿಗೆ ಸಂಬಂಧಿಸಿದಂತೆ ಹಾಗೂ ಹಲ್ಸೂರು ಗೇಟ್ ಠಾಣಾ ವ್ಯಾಪ್ತಿನಲ್ಲಿ HDFC ಬ್ಯಾಂಕಿನ ATM ಸಂಬಂಧಿಸಿದಂತೆ 2 ಕಳವು ಪ್ರಯತ್ನ ಪಟ್ಟಿರುವಂಥ ಪ್ರಕರಣಗಳು ದಾಖಲಾಗಿರುತ್ತದೆ. 2 ಕಡೆ ಸಹ ಕಳ್ಳ ಬ್ಯಾಂಕಲ್ಲಿ ಮತ್ತು ಬ್ಯಾಂಕ್ ಬ್ರಾಂಚಿಗೆ ನುಗ್ಗುವಂಥದ್ದು ಮತ್ತು ATMನ್ನು ಒಳ ಪ್ರವೇಶ ಮಾಡಿ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಬಾಕ್ಸನ್ನ ಕಿತ್ಕೊಂಡು ಹೋಗುವಂಥ ಪ್ರಯತ್ನ ಪಟ್ಟಿರುತ್ತಾನೆ. 2 ಕಂಪ್ಲೇಂಟಲ್ಲಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಹೇಳಿಕೆ ಪ್ರಕಾರ ಯಾವುದೇ ಮಾಲು ಮತ್ತು ವ್ಯಾಲ್ಯೂಯೇಬಲ್ಸು ಏನೋ ಕಳವು ಆಗಿರುವುದಿಲ್ಲ. ಆದರೂ ಯಾರೋ ಬ್ಯಾಂಕಿಗೆ ಮತ್ತು ATMಗೆ ಪ್ರವೇಶ ಮಾಡಿದ್ದಾರೆ, ಅಕ್ರಮ ಪ್ರವೇಶ ಮಾಡಿದ್ದಾರೆ, ಆತ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ದಾಖಲಿಸಿರುತ್ತಾರೆ. ಆ ದೂರಿನನ್ವಯ ಹಿರಿಯ ಅಧಿಕಾರಿಗಳೆಲ್ಲ ಭೇಟಿ ಕೊಟ್ಟು ಆ ಪ್ರಕರಣಕ್ಕೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಈ ಪ್ರಕರಣ ಪತ್ತೆ ಹಚ್ಚಲಿಕ್ಕೆ ಒಂದು 5 ತಂಡಗಳನ್ನು ಪ್ರತ್ಯೇಕವಾಗಿ 5 ತಂಡಗಳನ್ನು ಮಾಡಿದ್ದೇವೆ. ಈ 5 ತಂಡಗಳಲ್ಲಿ ಇರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ನಿನ್ನೆ ಮಧ್ಯಾಹ್ನದಿಂದ ಕಂಟಿನ್ಯೂಸ್ಲಿ ಎಫರ್ಟ್ ಹಾಕಿ 2 ಪ್ರಕರಣಗಳಲ್ಲಿ ಕೆಲವು ಸಾಮ್ಯಗಳನ್ನು ಇರೋದರಿಂದ, ಕೆಲವು ಕ್ಲೂಗಳು ಸಿಮಿಲರ್ ಇರೋದರಿಂದ ಅವರು ಕೋಆರ್ಡಿನೇಷನ್ನಲ್ಲಿ ಸಹ ಸಮನ್ವಯದಲ್ಲಿ ಸಹ ಕೆಲಸವನ್ನು ಮುಂದುವರಿಸಿದ್ದಾರೆ. 2 ಪ್ರಕರಣದಲ್ಲಿ ಭಾಳಷ್ಟು ಪ್ರಗತಿ ಆದ ಮೇಲೆ, ಕೆಲವು ಸಾಮ್ಯಗಳನ್ನು ಕಂಡಿದ್ದ ಮೇಲೆ ಓರ್ವ ಆರೋಪಿನೇ ಇದನ್ನು ಮಾಡಿರಬಹುದು ಅಂತ ಬಲವಾದ ಸಂಶಯದ ಮೇಲೆ 2 ತನಿಖೆಗಳನ್ನು ಒಂದೇ ದಿಕ್ಕಿನಲ್ಲಿ ಮುಂದುವರಿಸಿ ಆರೋಪಿಯನ್ನು ಪತ್ತೆ ಹಚ್ಚಿದ್ದಾರೆ, ಆರೋಪಿನ ಹಿಡಿದಿದ್ದಾರೆ. ಭಾಳ ಹೆಮ್ಮೆಯ ವಿಷಯ ಅಂದರೆ ಪ್ರಕರಣ ದಾಖಲಾಗಿ 24 ಗಂಟೆ ಒಳಗಡೆ ಇಂಥ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ನಾವು ಆರೋಪಿನ ಪತ್ತೆ ಹಚ್ಚಿದ್ದೇವೆ. ಸಾರ್ವಜನಿಕರು ಸಹಜವಾಗಿ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಭಯಭೀತ ಆಗುವಂಥದ್ದು, ಅವರ ಹಣವನ್ನು ಬ್ಯಾಂಕ್ನಲ್ಲಿ ಸೇಫಾಗಿ ಇದೆಯೋ ಇಲ್ವೋ ಅದರ ಬಗ್ಗೆ ಸಾಕಷ್ಟು ಅವರಿಗೆ ಇನ್ನೂ ಸಹ ಡೌಟ್ ಇರ್ತದೆ. ATMನಲ್ಲಿರ್ತಕ್ಕಂಥ ಹಣ ಸೇಫ್ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ. ಸೊ ಪ್ರಕರಣ ಪತ್ತೆ ಹಚ್ಚಿರೋದ್ರಿಂದ ಸಾರ್ವಜನಿಕರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥದ್ದಾಗ್ತದೆ, ಒಂದು ಭರವಸೆ ವಾತಾವರಣ ನಿರ್ಮಾಣ ಮಾಡಲಿಕ್ಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ ನಡುವೆ ಏನು ರೆಗ್ಯುಲರ್ ಕೋಆರ್ಡಿನೇಷನ್ ಮೀಟಿಂಗ್ಗಳನ್ನು ಮಾಡ್ತಿರ್ತೀವಿ, ಅದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಅನುಷ್ಠಾನ ಆಗಲಿ ಅನ್ನುವಂಥದ್ದು ಕೇಳ್ಕೊತೀನಿ. ಬಿಕಾಸ್ ನಾವು ನಮ್ಮ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಸಲಹೆಗಳು ಬ್ಯಾಂಕ್ ಸಿಬ್ಬಂದಿಗಳು, ಸೆಕ್ಯೂರಿಟಿ ಆಫೀಸರ್ಸು ಅದನ್ನು ಅನುಷ್ಠಾನ ಮಾಡಬೇಕು. ಸೊ ಈ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟು ಅದು ಮಾಡಲಿ ಅಂತ ಮಾಧ್ಯಮ ಮಿತ್ರರ ಮೂಲಕ ಕೇಳ್ಕೊತೀನಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿನ ಈಗಾಗಲೇ ಬಂಧಿಸಲಾಗಿದೆ. ಆತನ ಈಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಕಸ್ಟಡಿ ತಗೊಂಡು ವಿಚಾರಣೆ ಮುಂದುವರಿಸಲಾಗುವುದು. ಆತನ ಹಿನ್ನೆಲೆ, ಇದರ ಉದ್ದೇಶ ಏನೋ, ಬೇರೆ ಯಾರು ಸಹಚಾರಿಗಳು ಇದ್ದಾರಾ, ಆತ ಇದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿದ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನ ನಮ್ಮ ತನಿಖೆಯಲ್ಲಿ ಮಾಡಲಾಗುವುದು.